ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಬ್ಲೌಸ್ ಕಟ್ಟಿಂಗನ್ನು ತೋರಿಸಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ಇವತ್ತು ನಾನು ಎದೆ ಸುತ್ತಳತೆ 40 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ರೌಂಡ್ ಶೇಪ್ ನಿಮಗೆ ಯಾವ ಥರ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 40 10 ಇಂಚ್ ಇಟ್ಟಿದ್ದೀನಿ, ಎಕ್ಸ್ಟ್ರಾ 2 ಇಂಚ್ ತಗೊಂಡಿದ್ದೀನಿ. ನಂತರ ನಾನು ಬ್ಲೌಸ್, ಇದು ಸಾದಾ ಬ್ಲೌಸು, ಉದ್ದ 14.5 ಇತ್ತು ರೆಡಿ. ನಾನು 2 ಇಂಚನ್ನು ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ. ಇದು ಲೈನಿಂಗ್ ಅಲ್ಲ, ಸಾದಾ ಬ್ಲೌಸು ನೋಡಿ ಫ್ರೆಂಡ್ಸ್. ನಾನು 14.5 ಇಲ್ಲಿಗೆ ಬರುತ್ತೆ, ನಾನು 2 ಇಂಚನ್ನು ಇಟ್ಕೊಂಡಿದ್ದೀನಿ ನೋಡಿ. 2 ಇಂಚನ್ನು ನಮ್ಗೆ ಬೇಕಾಗುತ್ತೆ, ಮೇಲೆ ಕೆಳಗೆ ಮಡಿಸ್ಲಿಕ್ಕೆ ಹೋಗುತ್ತೆ. ನಂತರ ನಾನು ಮುಂಭಾಗ ಶೇಪ್ ಎಲ್ಲ ಕೂಡ ನಾನು ಇದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕ್ರಾಸ್ ಬೆಲ್ಟ್ ಸಹ ನಾನು ಇದಕ್ಕೆ 3.5 ಇಂಚು, ಇಲ್ಲಿ 2.25 ಇಂಚು, ನಂತರ ಇಲ್ಲಿ 3 ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. ಇವರು ದಪ್ಪಿದ್ದಾರೆ. ಇವಾಗ ಇಲ್ಲಿ ಕೂಡ ಅಷ್ಟೇ, ನಾನು ಮೇಲಿಂದ ಭುಜದಿಂದ ಎಲ್ಲಿವರೆಗೆ ಬರುತ್ತೆ 14 ಇಂಚು ಅಲ್ಲಿಗೆ ನಾನು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 2ವರೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ ಮಧ್ಯದಿಂದ 1/4 ಇಂಚು ಆ ಕಡೆ, ಈ ಕಡೆ 1/4 ಇಂಚು. ಇವರಿಗೆ ಚೆಸ್ಟ್ ಸ್ವಲ್ಪ ದೊಡ್ಡದಿದೆ, ಅದಕ್ಕಾಗಿ ನಾನು ಅವರಿಗೆ ಇಷ್ಟನ್ನು ನಾನು ತೆಗೆದುಕೊಂಡಿದ್ದೀನಿ. ನಂತರ ಸೊಂಟದ ಸುತ್ತಳತೆ ಇದು 9 ಇಂಚು ಬರುತ್ತೆ. 4 ಫೋಲ್ಡ್ ಮಾಡಿದಾಗ 36 ಇಂಚಿದೆ. ಸೊಂಟದ ಸುತ್ತಳತೆ 36. 1 ಇಂಚನ್ನು ನಾನು ಟಕ್ಸಿಗೆ ತಗೊಂಡು ನಂತರ 2 ಇಂಚನ್ನು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಟಕ್ಸ್ಗೆ ಇಲ್ಲಿ 2.5 ಇಂಚಿಗೊಂದು ಮಾರ್ಕ್ ಮಾಡಿಬಿಟ್ಟು 2 ಕಾಲಿಗೆ ಒಂದೊಂದು ಮಾರ್ಕನ್ನು ಈ ಥರ ನಾನು ಟಕ್ಸ್ಗೆ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇಲ್ಲಿಗೆ ಮಧ್ಯ ಬರುತ್ತೆ, ಅಲ್ಲಿಗೆ 3.5 ಇಂಚಿಗೆ ನೀವು ಸ್ಟ್ರೇಟಾಗಿ, ನಾವು ಕೆಳಗಿನ ಟಕ್ಸನ್ನು ಎಲ್ಲಿವರೆಗೆ ಹಿಡಿದ್ವಿ ಅಲ್ಲಿವರೆಗೆ ನೀವು ಸ್ಟ್ರೇಟಾಗಿ ತಗೋಬೋದು. ಇದು ನೋಡಿ, ಮಧ್ಯ ಪಾಯಿಂಟು ಇಲ್ಲಿಗೆ ಬರುತ್ತೆ. ಅದರಿಂದ ನೀವು 1.5 ಇಂಚನ್ನು ನೀವು ಇಟ್ಕೊಂಡ್ರೆ ಸಾಕಾಗುತ್ತೆ. ನಾ ಪಾಯಿಂಟ್ ಇಟ್ಟಿದ್ನಲ್ಲ ಅಲ್ಲಿ. ನಂತರ ಈಗ ನಾನು ನೆಕ್ಕಿನ ಅಗಲನ ನಾನು 2.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಈ ಅಳತೆಗೆ ನಾನು 2.5. ನಂತರ ಭುಜ 3.5 ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ. ನಂತರ ನೋಡಿ, ಕಾಣಿಸುತ್ತಲ್ವ, 3.5 ಇಂಚಿಗೆ ಮಾರ್ಕನ್ನು ನಾನು ಮಾಡಿದ್ದೀನಿ. ಕಂಕಳ ಸುತ್ತಳತೆ, ಕಂಕಳು ಉದ್ದ 5.5 ತೆಗೆದುಕೊಂಡಿದ್ದೀನಿ. ಇದು ನೆಕ್, ಕುತ್ತಿಗೆ ಉದ್ದ ನಾನು 6.5 ಇತ್ತು. ನಾನು ಅರ್ಧ ಇಂಚು ಜಾಸ್ತಿ ಮಾಡಿಬಿಟ್ಟು 7 ಇಂಚನ್ನು ನಾನು ತೆಗೆದುಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಯಾವ ರೀತಿ, ನೀವು ರೌಂಡ್ ಶೇಪು ಇದ್ರ ಅಷ್ಟೇ ಇರಿದ್ರೆ ನಿಮಗೆ, ಕೆಲವೊಬ್ರು ಅಷ್ಟೇ ಸಾಕಾಗುತ್ತೆ ಅಂತಾರೆ, ಕೆಲವೊಬ್ಬರು ಸ್ವಲ್ಪ ಡೀಪ್ ಎದುರುಗಡೆ ಬೇಕು ಅಂತಾರೆ. ಅವರಿಗೆ ನಾನು ಶೇಪನ್ನು ನೋಡಿ ಈ ಥರ ನೀವು ನಿಧಾನವಾಗಿ 1/4 ಇಂಚನ್ನು ಹೊರಗಡೆ ತಗೊಂಡ್ಬಿಟ್ಟು ಫುಲ್ಲು ಮೇಲ್ವರೆಗೂ 1/4 ಇಂಚ್ ತಗೋಬಾರ್ದು, ಇಲ್ಲಿಗೆ ನೀವು ಸೇರಿಸ್ಬೇಕು ನೋಡಿ. ಈ ಥರ ಸ್ವಲ್ಪ ಡೀಪ್ ಬೇಕು ಅಂತ ಕೇಳ್ತಾರೆ, ತುಂಬ ಹತ್ತ ಬರುತ್ತೆ ನೆಕ್ ಹತ್ತಿರ ಅಂತ ಹೇಳ್ತಾರೆ. ಅದಕ್ಕೆ ನೀವು ಸ್ವಲ್ಪನ ಕ್ರಾಸ್ ಮಾಡಿ ಈ ಥರ ನೋಡಿರಿ, ಸ್ವಲ್ಪ ರೌಂಡ್ ಶೇಪನ್ನು ತೆಗೆದುಕೊಂಡ್ರೆ ನೀವು ಅವರಿಗೆ ರೌಂಡ್ ಶೇಪನ್ನು ಹೊಲ್ಕೊಡ್ಬೋದು ನೋಡಿ. ಇವಾಗ ನಾನು ಇದಕ್ಕೆ 4 ಫೋಲ್ಡನ್ನು ನಾನು ತೆಗೆದುಕೊಂಡಿದ್ದೀನಿ ನೋಡಿ. 4 ಫೋಲ್ಡ್ ತೆಗೆದುಕೊಂಡ್ಬಿಟ್ಟು ಈ ಥರ ಮಡಚಿ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ. 4 ಫೋಲ್ಡ್ ಇದೆ. ಸೇರಿರೋ ಭಾಗನ ನಮ್ಮ ಕಡೆ ಈ ಥರ ನಾನು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇಟ್ಕೊಂಡಿದ್ದೀನಿ. ಮೇಲೂ ಸಹ ಅಷ್ಟೇ, ಈ ಥರ ಸೇರಿರೋ ಭಾಗನ ನಾನು ಇಟ್ಬಿಟ್ಟು 4 ಫೋಲ್ಡನ್ನು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಕಟ್ ಮಾಡೋದು ತೋರಿಸ್ತೀನಿ. ಕ್ರಾಸ್ ಬೆಲ್ಟಿಗೆ 2 ಫೋಲ್ಡನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ 2 ಫೋಲ್ಡನ್ನು ನಾನು ಕಟ್ ಮಾಡಿದ್ದೀನಿ. ಇವಾಗ ಫಸ್ಟಿಗೆ ನೀವು ಇದು 4 ಫೋಲ್ಡನ್ನು ನೀವು ಕಟ್ ಮಾಡ್ಕೊಳ್ಳಿ. ಇದು ಹಿಂಭಾಗ ಬರುತ್ತೆ, ಇದಕ್ಕೆ 4 ಫೋಲ್ಡನ್ನು ನೀವು
4 ಲೇಯರ್ ಕಟ್ ಮಾಡಿ ನಂತರ 2 ಫೋಲ್ಡನ್ನು ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ನೀವು ಹೊಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೊಲಿದಾದ ಕೂಡಲೇ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಯಾರೂ ಇಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಡಲ್ಲ. ನೋಡಿ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. 2 ಫೋಲ್ಡನ್ನು ನಾನು ಇದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಭುಜ ಕಟ್ ಮಾಡೋಣ. ನೋಡಿ, ಇವಾಗ ನೆಕ್ಕಿನ ರೌಂಡ್ ಶೇಪ್ ನೋಡಿ ಈ ಥರ. ಫ್ರೆಂಡ್ಸ್, ಇದು ಎಲ್ಲರಿಗೂ ಈ ಥರ ಮಾಡ್ಲಿಕ್ಕೆ ಬರಲ್ಲ. ಯಾಕಂತಂದರೆ ಸ್ವಲ್ಪ ಏಜ್ ಆದವರಿಗೆ ಈ ಥರ ಅವ್ರು ಹಾಕೋಕ್ಕೆ ಇಷ್ಟಪಡಲ್ಲ, ಅಗಲ ಬರುತ್ತೆ ಅಂತ. ಕೆಲವೊಬ್ಬರು ಬೇಕು ಅಂತಾರೆ. ಈ ಥರ ಮಾಡಿ ನೀವು ರೌಂಡ್ ಶೇಪ್ ಹಾಕಿದರೆ ಪರ್ಫೆಕ್ಟಾಗಿ ಬ್ಲೌಸು ಕೂರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮುಂಭಾಗದ ಕಟ್ಟಿಂಗ್ ಆಗಿದೆ. ಇದು ಮುಂಭಾಗದ ಕಟ್ಟಿಂಗ್ ನೋಡಿ. ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಇದು ಮುಂಭಾಗದ ಕಟ್ಟಿಂಗು ನೋಡಿ, ರೌಂಡ್ ಶೇಪ್ ಯಾವ ಥರ ಬಂದಿದೆ ಅಂತ. ಈ ಥರ ನೀಟಾಗಿ ರೌಂಡ್ ಶೇಪನ್ನು ನೀವು ಕೊಟ್ಕೋಬಹುದು. ಇವಾಗ ಟಕ್ಸನ್ನು ನೀವು ಈ ಕಡೆ ನೀವು ಮಾರ್ಕ್ ಮಾಡಬೇಕಲ್ವ, ಅದಕ್ಕಾಗಿ ನೀವು ಮಾರ್ಕನ್ನು ಈ ಕಡೆ ಹಾಕೋದಕ್ಕೆ ನೀವು ಚಾಪಿಸಿಂದ ಈ ಥರ ಕಾಣಿಸಲ್ಲ ಅಂತ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಹಾಕಿಬಿಟ್ಟು ಬ್ಲೌಸನ್ನು ಫೋಲ್ಡ್ ಮಾಡಿಬಿಟ್ಟು ಈ ಥರ ನೋಡಿ. ಹೀಗೆ ಮಾಡಿದರೆ ಈ ಕಡೆ ಅದರ ಅಚ್ಚು ಬರುತ್ತೆ. ಅದಕ್ಕೆ ನೀವು ಮಾರ್ಕ್ ಮಾಡಿ, ಮತ್ತೆ ಎಕ್ಸ್ಟ್ರಾ ನೀವು ಅಳತೆ ಮಾಡೋದು ಬೇಕಾಗಿಲ್ಲ. ಈ ಥರ ನೀವು ಹಾಕ್ಬಿಟ್ಟಿದ್ರೆ ನಿಮಗೆ ಚೆನ್ನಾಗಿ ಟಕ್ಸ್ ಮಾರ್ಕ್ ನಿಮಗೆ ಕಾಣಿಸುತ್ತೆ. ಇವಾಗ ನೀವು ಹೊಲ್ಕೊಳ್ಳೋದಕ್ಕೆ ನಿಮಗೆ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಮುಂಭಾಗ. ಇವಾಗ ಹಿಂಭಾಗವನ್ನು ನೀವು ಅದೇ ಥರನೇ ರೌಂಡ್ ಶೇಪ್ ಯಾವ ರೀತಿ ಕೊಟ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಮುಂಭಾಗ ಆಗಿದೆ. ಇದು ಹಿಂಭಾಗ ಸಹ ಅದೇ ಥರನೇ ನೀವು ರೌಂಡ್ ಶೇಪು. ಕೆಲವೊಬ್ಬರು ಅಷ್ಟೇ ಇರಲಿ ಸಾಕು ಅಂತಾರೆ, ಆದರೆ ಜಾಸ್ತಿ ಬೇಕು ಅಂದವರು ರೌಂಡ್ ಶೇಪು ನೋಡಿ. ಇವರಿಗೆ 10.5 ರೆಡಿ ಇದೆ. ನಾನು ಅರ್ಧ ಇಂಚು ತಗೊಂಡು 11 ಇಂಚನ್ನು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ. ನಾನು ಯಾವಾಗಲೂ ಬ್ಲೌಸ್ ಕಟ್ ಮಾಡಿಬಿಟ್ಟು ಐರನ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಐರನ್ ಮಾಡ್ಕೋಬೇಕು, ಸ್ವಲ್ಪ ನೆರಿಗೆ ಇದೆ ಅದು ನೋಡಿ. 2.5 ಇಂಚಿಗೆ ಕೆಳಗೂ ಕೂಡ ಮಾರ್ಕ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಟ್ರೇಟಾಗಿ ಒಂದು ಗೆರೆ ಹಾಕ್ಕೊಳ್ಳಿ. ಇವಾಗ ರೌಂಡ್ ಶೇಪ್ ಬೇಕಲ್ವಾ, ಅದಕ್ಕಾಗಿ ನೀವು ಇಲ್ಲಿಂದ 1/4 ಇಂಚು, ನಾನು ಮುಂದಗಡೆ ಹೇಗೆ ತಗೊಂಡಿದ್ದೆ ಅದರಿಂದ ನೀವು 1/4 ಇಂಚು ಜಾಸ್ತಿ ಬೇಕು ಅಂದರೆ ನೋಡಿ. ಈ ಥರ 1/4 ಇಂಚು ಹೋಗಿ ಫುಲ್ ಅಲ್ಲಿವರೆಗೆ ಹೋಗಿದರೆ ತುಂಬ ದೊಡ್ಡದಾಗುತ್ತೆ. ಆಮೇಲೆ ಭುಜ ನಿಮಗೆ ಇಳಿಯುತ್ತೆ ನೋಡಿ. ಭುಜ ಇಳ್ಕೊಂಡಿರುತ್ತೆ ಆ ಥರ. ಮೇಲ್ವರೆಗೂ ಅದೇ ನೀವು ಅಳತೆಯಲ್ಲಿ ಬಂದರೆ ಭುಜ ಇಳಿದು ಬಿಡುತ್ತೆ. ಅದಕ್ಕಾಗಿ ನೋಡಿ ಇಲ್ಲಿವರೆಗೆ ಸಾಕು ನೋಡಿ. ಇಲ್ಲಿವರೆಗೆ ಬೇಕಾದರೆ ತುಂಬ ದೊಡ್ಡದಾಗಿ ಬೇಕು ರೌಂಡ್ ಶೇಪ್ ಅಂದರೆ ನೀವು ಇನ್ನೂ ರೌಂಡಾಗಿ ನೀವು ತಗೋಬೋದು ನೋಡಿ. ಇನ್ನೂ ರೌಂಡಾಗಿಯೇ ತಗೊಂಡು ನೀವು ಕಟ್ ಮಾಡ್ಕೋಬೋದು. ಈ ಅಳತೆಗೆ ಇವರು ಇಷ್ಟೇ ಸಾಕು ಅಂತ ಹೇಳಿದ್ದಾರೆ. ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಆಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ಎಷ್ಟು ಡೀಪ್ ಬಂದಿದೆ ಚೆನ್ನಾಗಿ ಅಂದರೆ ಇದನ್ನ ಹೊಲಿದು ಬಿಟ್ಟಾಗೂ ಚೆನ್ನಾಗಿ ಕಾಣಿಸುತ್ತೆ. ನಾನು ತೋರಿಸ್ತೀನಿ ರೆಡಿ ಆದಮೇಲೆ ಬ್ಲೌಸ್ ಹೇಗೆ ಬಂದಿದೆ ಅಂತ ನೋಡಿ. ನೀವು ಇದೇ ಥರ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.